ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋಕ್ಕೆ ನೀಟ್ ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟು. ನಿಮ್ಮ ಒಂದು ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗಾಗಲೇ ಕೆದಲ್ಲಿ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲನೂ ಕೂಡ ಒಂದು ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಅಂತಂದರೆ ಈಗ ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತದೆ ಆ್ಯಂಡ್ ಮುಂದೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ಮತ್ತೇನು ಪ್ರೊಸೆಸ್ ಇರ್ತದೆ ಅಂತಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಇಟ್ ಮೀನ್ಸ್ ಸಿಂಪಲ್ ಅಂತ ಇಲ್ಲ, ಸ್ವಲ್ಪ ಪ್ರೊಸೆಸ್ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಸ್ವಲ್ಪ ಬದಲಾವಣೆಗಳು ಆಗ್ತಿದ್ದಾವೆ. ಓಕೆ, ಸ್ವಲ್ಪ ಯಾಕಂದರೆ ಹೊಸದಾಗಿ ಅಂದರೆ ಪ್ರತಿ ವರ್ಷನೂ ಕೂಡ ಈ ರೀತಿ ಮಾಡ್ತಿರ್ತಾರೆ. ಈ ವರ್ಷನೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಿದಾವೆ. ಸರಿ, ಏನು ಕೂಡ ಸುಮ್ಮನೆ ಕೊರೆಯೋದು ಬೇಡ, ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಇಲ್ಲಿ ಓಕೆ ಕೆ ವೆಬ್ಸೈಟಲ್ಲಿ ಇದ್ದೀನಿ. ಕೆ ವೆಬ್ಸೈಟಲ್ಲಿ ಬಂದುಬಿಟ್ರೆ ನಿಮ್ಗೆ 2 ಲಿಂಕ್ ಸಿಗ್ತವೆ. ಒಂದು ನೋಡ್ತಾ ಇರ್ಬೋದು, ಓಕೆ UGCET UG NEET 2024 ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಇದೆ. ಓಕೆ, ಕಾಣಿಸ್ತಿದೆ ನೋಡ್ರಿ. ಆ್ಯಂಡ್ ನಿಮಗೆ ಕಾಶನ್ ಡಿಪಾಸಿಟಿನ ಕುರಿತು ಏನು ಮಾಡಿದ್ದಾರೆ ಅಂತಂದರೆ ನವೀಕೃತ ಒಂದು ಮಾಹಿತಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕಾಶನ್ ಡಿಪಾಸಿಟಿನ ಬಗ್ಗೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂದರೆ ಓದ್ಕೊರಿ. ನಾನು ಇವಾಗ ಏನು ಮಾತಾಡ್ತೀನಿ ಅಂತಂದರೆ ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅದನ್ನೊಂದು, ಮತ್ತು ಇದೇನಪ್ಪ ಅಂತಂದರೆ ಎರಡನೇ ಸೀಟು ಕಾಣಿಸ್ತಿದೆ ನೋಡ್ರಿ. ಎರಡನೇ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ಅಂತ ಕಾಣಿಸ್ತಿದ್ದು ಎರಡು ಕೂಡ ಮಾತಾಡ್ತೀನಿ. ಸೊ ಹಂಗಾಗ್ಬಿಟ್ಟು ಸ್ಕಿಪ್ ಹೋಗ್ಬಿಟ್ರೆ ಅಂತ ಹೇಳಿದೆ ನಾನು. ಸರಿ, ಈಗ ಫಸ್ಟ್ನೇದು ಏನಪ್ಪ ಅಂತಂದರೆ ಓಕೆ, ಫಸ್ಟ್ನೇದು ಏನಿದೆ ಅಂದರೆ UGCET ಆ್ಯಂಡ್ UG NEET 2024 ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಇದೆ. ಅದನ್ನು ತೋರಿಸೋದಾತ್ರ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದ್ದಾರೆ ನೋಡ್ರಿ. UGCET ಆ್ಯಂಡ್ UG NEET 2024 ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತಂದು ನೋಡ್ರಿ. ನಿಮ್ಗೆ ಕೌನ್ಸಿಲಿಂಗ್ ಅಂತೂ ಎರಡು ಕೂಡ ಕಂಬೈಂಡ್, ಒಂದು UGCET ಆ್ಯಂಡ್ UG NEET ಕಂಬೈಂಡಾಗೆ ನಡೀತದೆ. ಬಟ್ UG NEET ಅವ್ರಿಗೆ ಸ್ವಲ್ಪ ರೂಲ್ಸ್ ಬೇರೆ ಇರ್ತವೆ ಆ್ಯಂಡ್ UGCET ಸ್ಟೂಡೆಂಟ್ಸ್ಗೆ ಬೇರೆ ರೂಲ್ಸ್ ಇರ್ತವೆ. ಈಗ ಪ್ರೊಸೆಸ್ ಎರಡು ಕೂಡ ಸೇಮ್ ಇರ್ತದೆ. ಅದೇನಂತಂದರೆ ಸ್ವಲ್ಪ ಓದ್ತೀನಿ ನೋಡ್ರಿ. ಸೀಟ್ ಮ್ಯಾಟ್ರಿಕ್ಸ್ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಆದ್ಯತೆಗಳನ್ನು ಉಳಿಸಿಕೊಳ್ಳಲು, ಬದಲಾಯಿಸಲು ಅಥವಾ ಮಾರ್ಪಡಿಸಲು ಸಲಹೆ ನೀಡಲಾಗಿದೆ. ಯಾಕಂದರೆ ಸೀಟು ಹಂಚಿಕೆಯ ಕಾರ್ಯದಲ್ಲಿ ಉದ್ಭವಿಸುವ ಈ ಸೀಟುಗಳನ್ನು ಸಹ ಹಂಚಿಕೆ ಮಾಡುವುದರಿಂದ ಅಭ್ಯರ್ಥಿಗಳು ಆಯ್ಕೆಗಳನ್ನು ನಮೂದಿಸಿದ್ದಲ್ಲಿ ಅಂತಹ ಸೀಟುಗಳನ್ನು ಪಡೆಯಬಹುದಾಗಿರ್ತದೆ. ಅಂತಂದರೆ ಇಲ್ಲಿ ಏನು ಕೇಳಿಸ್ತಿದ್ದಾರೆ ಅಂದರೆ ಒಂದಿಷ್ಟು ಆಪ್ಷನ್ ಎಂಟ್ರಿ ಮಾಡ್ತೀರಿ. ಈಗ ಸೆಕೆಂಡ್ ರೌಂಡ್ ಬಿಡ್ತಾರ, ಲಿಂಕ್ ಬಿಟ್ಟಿದ್ದಾರೆ ಅನ್ಕೊಂಡಿರ್ತೀನಿ ಈಗಾಗಲೇ. ಓಕೆ, ಓಕೆ, ಅಂದರೆ 8/9/2024 ಏನಾಗುತ್ತೆ ಅಂತಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಕೊಡ್ತಿರೋದು ಯಾವಾಗ, ಅದೇ 8/9/2024 ಬೆಳಗ್ಗೆ 11 ಗಂಟೆಯಿಂದ. ಓಕೆ ಸಾರಿ, ಮಧ್ಯಾಹ್ನ 2 ಗಂಟೆಯಿಂದ ಹಿಡಿದು 11/9/2024 ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಓಕೆ, ನೀವು ಸ್ವಲ್ಪ ಶೆಡ್ಯೂಲ್ ಮಾತಾಡ್ತೀನಿ. ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ನಾವು ಹೆಂಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದು ಅವರಾಗಿ ಹೇಳಿದ್ರು ನೋಡ್ರಿ. ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಓಕೆ ನಿಮ್ಮ ಕಾಲೇಜಸ್ ಎಷ್ಟು ಕಟ್ ಆಫ್ ನಿಂದಿರ್ತೋ ಅದೆಲ್ಲೂ ಬೇಡ, ಸೀಟ್ ನಿಮ್ಮ ಕಾಲೇಜಸ್ ಶೋ ಆಗ್ತಾ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಆ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದಾಗಿರ್ತದೆ. ಬರೋದ್ರೆ ಸೆಕೆಂಡ್ ರೌಂಡಿಗೆ ಮತ್ತೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ನೀವೇ ಹೇಳಿದ್ರಿ ಅಂತಂದು. ಹೌದು, ಬರಲ್ಲ. ಯಾಕಂತಂದರೆ ಅವ್ರು ಏನು ಹೇಳಿದ್ರು ನೋಡ್ರಿ, ಇಫ್ ಏನು ಹೊಸದಾಗಿ ಯಾವುದಾದ್ರೂ ಕಾಲೇಜಸ್ ಆ್ಯಡ್ ಆಗಿದ್ರೆ ಇಟ್ ಮೀನ್ಸ್ ಚಾಯ್ಸ್ 3 ಚಾಯ್ಸ್ 4 ಕೊಟ್ಟು ಏನಾದರೂ ಸ್ಟೂಡೆಂಟ್ಸ್ ಬಂದಿರ್ತಾರೆ ನೋಡ್ರಿ, ಅಂಥ ಒಂದು ಸೀಟ್ಗಳು ಏನಾಗ್ತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ರೌಂಡ್ಗೆ ಸ್ವಲ್ಪ ಕನ್ಸಿಡರ್ ಆಗ್ತಾವೆ. ಸೊ ಹಂಗಾಗ್ಬಿಟ್ಟು ಅಂಥ ಒಂದು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಇರ್ತದೆ. ಓಕೆ, ನಿಮ್ಗೇನು ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜಸ್ ಶೋ ಆಯ್ತು ಅನ್ಕೋರಿ, ನೀವು ಕಾಲೇಜ್ ಆ್ಯಡ್ ಮಾಡಿರಿ, ನಡೀತದೆ. ಓಕೆ, ಏನು ಕೂಡ ತೊಂದರೆ ಆಗಲ್ಲ. ಸರಿ, ಇವಾಗ ಅವ್ರು ಏನು ಹೇಳ್ತಿದ್ರು ನೋಡ್ರಿ, ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಚಾಯ್ಸ್ 3 ಚಾಯ್ಸ್ 4 ಹೊಟ್ಟಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು 8/9/2024 ಅಪ್ ಟು 11 AM ಅಂತಂದ್ರೆ ಬೆಳಗ್ಗೆ 11 ಗಂಟೆ ನಂತರ ಏನು ಮಾಡ್ತಾರೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಏನು ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಓಕೆ, ಫಾರ್ ಎಕ್ಸಾಂಪಲ್ ಈಗ ಕಾಶನ್ ಡಿಪಾಸಿಟ್ ಬಗ್ಗೆ ಮಾತಾಡ್ಬೇಕು. ಓಕೆ, ನೀಟ್ ಸ್ಟೂಡೆಂಟ್ ಅವ್ರಿಗೆ 1 ಲಕ್ಷ ರೂಪಾಯಿ ಅಂದರೆ ಕಾಶನ್ ಡಿಪಾಸಿಟ್ ಮಾಡೋಕೆ ಹೇಳಿದ್ರೆ ಆ್ಯಂಡ್ SC ಸ್ಟೂಡೆಂಟ್ ಆಯ್ತು ಅಂದ್ರೆ 50,000 ರೂಪಾಯಿ ಅಂದರೆ ಕಾಶನ್ ಡಿಪಾಸಿಟ್ ಮಾಡಬೇಕು. ಅಂಥ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ 9/9/2024 ಹಿಡಿದು 11/9/2024 ಏನು ಮಾಡ್ತಾರೆ ಅಂತಂದರೆ ನಿಮಗೆ ಕಾಶನ್ ಡಿಪಾಸಿಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಓಕೆ, ಅವ್ರ ಕೇಳಿದಾರೆ ಹೇಳ್ತಾರೆ ಅದ್ರ ಬಗ್ಗೆ ಅದಕ್ಕೆ ಒಂದು ಫೀಡಪ್ನ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ಓದ್ಕೊರೊಮ್ಮೆ ಯಾವ ರೀತಿ ಡಿಪಾಸಿಟ್ ಮಾಡೋದನ್ನು ಕೂಡ ಇಲ್ಲ ಹೇಳಿದ್ದಾರೆ. ಸರಿ, ಅದಾದ ನಂತರ ಇಲ್ಲಿ ಏನಂತಂದರೆ ಅರ್ಹ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಮೇನ್ ಟಾಪಿಕ್ ಇದು ನಿಮಗೆ. ಅರ್ಹ ಅಭ್ಯರ್ಥಿಗಳು ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಅಂತಂದರೆ ಇಟ್ ಮೀನ್ಸ್ ಅಳಿಸೋದು ಅಂದರೆ ಡಿಲೀಟ್ ಮಾಡ್ಕೋಬಹುದು ಅಥವಾ ಏನಾದರೂ ಎಡಿಟ್ ಮಾಡ್ಕೊಳ್ಳೋದು ಅಥವಾ ರೀಅರೇಂಜ್ ಮಾಡ್ಕೊಳ್ಳೋದು ಏನಾದರೂ ಇತ್ತಂದರೆ ನಿಮಗೆ 8/9/2024 ಮಧ್ಯಾಹ್ನ 2 ಗಂಟೆ ನಂತರ ನಿಮ್ದು ಆಪ್ಷನ್ ಎಂಟ್ರಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಲಿಂಕ್ ಎಲ್ಲಿ ಅಂತಂದ್ರೆ ವಾಪಸ್ ನಿಮ್ಗೆ ಹೇಳ್ತೀನಿ. ಓಕೆ, ವಾಪಸ್ ಅದೇ ಲಿಂಕ್ ಬಿಡ್ತಾರೆ, ಬಟ್ ಹೊಸದ ಲಿಂಕ್ ಬರ್ತದೆ. ಯಾಕೆಂದರೆ ಫಸ್ಟ್ ರೌಂಡ್ದ ಲಿಂಕ್ ಇರುತ್ತೆ, ಅದೇ ಲಿಂಕೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಬಿಡ್ತಾರೆ ನಿಮಗೆ. ಓಕೆ, ಅದೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಲ್ಲಿವರೆಗೂ ಮಾಡ್ಬೋದು, 8ಕ್ಕೆ ಸ್ಟಾರ್ಟ್ ಆಗುತ್ತದೆ, 9 ಮಾಡ್ತೀರಾ, 10ನೇ ತಾರೀಕು ಮಾಡ್ತೀರಾ ಆ್ಯಂಡ್ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್. ಇಲ್ಲಿ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇನ್ ಕೇಸ್ ಬಂದರೂ ಕೂಡ ಯಾವುದಂತಂದರೆ ಹೊಸದಾಗಿ ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ರೆ ಇನ್ ಕೇಸ್ ಅವರೇ ಹೇಳಿದ್ರೆ ಓಕೆ ಬಿಡ್ತೀನಿ ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ಏನು ಬರುತ್ತೆ ನೋಡ್ರಿ, ಅದರಷ್ಟಲ್ಲೇ ನೀವು ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರ್ತದೆ, ಅಲ್ಲಿ ಆ್ಯಡ್ ಮಾಡ್ಬೋದಾಗಿರ್ತದೆ. ಅದಾದ ನಂತರ ಒಂದು ನೋಟ್ ಕೊಟ್ಟಿದ್ದಾರೆ. ಓಕೆ, ಕಾನ್ಸಿಕ್ವೆನ್ಷನಲ್ vacancies that arises during the allotment after the candidate merit or turn cannot be claimed. ಓಕೆ, ಕೆಲವೊಂದಿಷ್ಟು ವೇಕೆನ್ಸೀಸ್ಗಳು ಏನೂ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮದು ಆಫ್ಟರ್ ಅಲಾಟ್ಮೆಂಟ್ ಆದ ನಂತರ ನಿಮ್ಮದು ಮೆರಿಟ್ ಮೇಲೆ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಟೈಮ್ ನಿಮಗೆ ಓಕೆ ಏನಾದರೂ ಸಮಸ್ಯೆ ಅಂತಂದರೆ ಅವ್ರಿಗೆ ಅಂದರೆ ನಮಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಏನಂತಂದರೆ ನಿಮಗೆ
ಓಕೆ, ಈಗ ಆಪ್ಷನ್ ಎಂಟ್ರಿ ಮಾಡ್ತಾರೆ ಎಲ್ಲಿವರೆಗೂ ಅಂತಂದರೆ 11/9/2024 ತನಕ ಮಾಡಿದ್ರೆ ಅದಾದ ನಂತರ ಏನಾಗುತ್ತೆ ಅಂತಂದರೆ ನಿಮಗೆ ಫೈನಲ್ ಒಂದು ರಿಸಲ್ಟ್ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದೇನಪ್ಪ ಅಂದರೆ ಅನೌನ್ಸ್ ಮಾಡೋದು ಏನು ಕೂಡ ಹೇಳಲ್ಲ. ಅದಕ್ಕಿಂತ ಮುಂಚೆ ಹೋಗಲು ಕೂಡ 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಅಂದರೆ ನಿಮಗೆ ಮೊದಲನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಅಂತ ಹೆಂಗೆ ಬಿಡಿದ್ರು ನೋಡಿ ಒಂದಿನ ಮುಂಚೆಗೆ ಅದೇ ರೀತಿ ಬಿಡ್ತೀನಿ ಅಂತ ಹೇಳಿದ್ರೆ ನೋಡೋಣ. ಓಕೆ, ಆ ರೀತಿ ಬಿಟ್ಟರು ಕೂಡ ಬೆಟರ್, ಬಿಡದೇ ಇದ್ರೂ ಕೂಡ ಏನು ಅಂದರೆ ಎಲ್ಲ ಡೈರೆಕ್ಟ್ ನಮಗೆ ಈ ರಿಸಲ್ಟ್ ಬೇಕು. ಇಲ್ಲಿ ಏನು ಕಾಣ್ತೀವಿ ನೋಡ್ರಿ, 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಕೊಟ್ಟಿದ್ದಾರೆ. ಇದಾದ ನಂತರ ಓಕೆ ರಿಸಲ್ಟ್ ಈಗ 11ನೇ ತಾರೀಕು ನಾವು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತಂದರೆ ಮೇ ಬಿ ಒಂದು ಅವತ್ತೇ ನೈಟ್ ಬಂದರೂ ಬರ್ಬೋದು, ಅಂತಂದ್ರೆ ಅವತ್ತೇ ಈವ್ನಿಂಗ್ ಬರ್ಬೋದು, ಅಥವಾ 12ನೇ ತಾರೀಕು ಆದರೂ ಬರ್ಬೋದು ನಿಮ್ಗೆ ರಿಸಲ್ಟ್ ಇಲ್ಲಿ. ಓಕೆ, ಅರ್ಥ ಮಾಡ್ಕೊರಿ. 11ಕ್ಕಂತೂ ನಿಮ್ದು ಆಪ್ಷನ್ ಎಂಟ್ರಿ ಮುಗಿತದ, ಅವತ್ತು ಸಾಯಂಕಾಲನೇ ಬರ್ಬೋದು, ಅಥವಾ ಮರುದಿನ 12 ಅಂದರೆ 12ನೇ ತಾರೀಕು ಬರ್ಬೋದು, ಈ ರೀತಿ ಆಗ್ತದೆ. ಅದಂತರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಕೇದಲ್ಲಿ, ಬೇಕಾದ್ರೆ ನೋಡ್ಕೋಬೋದು. ಓಕೆ, ನಾನು ನಿಮ್ಗೆ ತೋರಿಸ್ತೀನಿ ಈಗ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಅಂದರೆ ನಿಮಗೆ ಅಥವಾ 11ನೇ ತಾರೀಕು ನೈಟು ಅಥವಾ 12ನೇ ತಾರೀಕು ಏನಾಗುತ್ತೆ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಏನೇನೆಲ್ಲ ಮಾಡ್ಬೇಕಂತ ಕಂಪ್ಲೀಟಾಗಿ ಪ್ರೊಸೆಸ್ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಸಪ್ರೇಟಾಗಿ ಬಿಟ್ಟಿದ್ದಾರೆ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ ಕೂಡ ಸಪ್ರೇಟು ಮತ್ತು KCET ದವ್ರಿಗೆ ಸಪ್ರೇಟ್ ಬಿಟ್ಟಿದ್ದಾರೆ. KCET ದವರು ಸ್ವಲ್ಪ ಆಮೇಲೆ ಆಮೇಲೆ ಮಾತಾಡ್ತೀನಿ. ಮೊದಲು ನೀಟ್ ಸ್ಟೂಡೆಂಟ್ ನೋಡೋದಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ 2 ರೌಂಡ್ ನಡೀತಿದಾವೆ, ನೆನ್ಪಿಡಬೇಕು. ನೀಟ್ ಸ್ಟೂಡೆಂಟ್ಸ್ಗೆ ಈಗ ಫಸ್ಟ್ ರೌಂಡ್ ಮುಗಿತಲ್ವಾ, ಈ ಸೆಕೆಂಡ್ ರೌಂಡ್ ಏನು ನಡೀತದ ಇದೇ ಒಂದು ಫೈನಲ್ ಆಗಿರ್ತದ. ಇಟ್ ಮೀನ್ಸ್ ಈಗ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಸೀಟ್ ಸಿಕ್ಕು, ಈಗ ಚಾಯ್ಸ್ ಟು ಕೂಡ ಒಂದು ಏನಂದ್ರೆ ದುಡ್ಡು ಕೊಟ್ಟು ನೀವೇನು ಪೇ ಮಾಡಿ ಬಂದಿದ್ರು, ನೆಕ್ಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೋ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಚಾಯ್ಸ್ 3 ಕೊಟ್ಟು ಬಂದಿದ್ದವರು ಕೂಡ ಅಷ್ಟೇ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೋ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಇನ್ ಕೇಸ್ ಮಾಡಿಸ್ತಾ ಹೋಗಿತ್ತಂದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಅವ್ರು ನೋಡ್ರಿ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಗಮನಿಸಬೇಕು, ವೈದ್ಯಕೀಯ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಸೂಚನೆ ಏನಪ್ಪ ಅಂದರೆ ವೇಳಾಪಟ್ಟಿಯ ಪ್ರಕಾರ ವೈದ್ಯಕೀಯ ಮಾಪ್ ಸೂಚನೆಯಲ್ಲಿ ಭಾಗವಹಿಸಬಹುದು. ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಗದೆ ಹೋದಾಗ ಹೇಳ್ತಾ ಇದ್ದಾರೆ ಅವರು. ಓಕೆ, ಯಾರೆಲ್ಲ ಸೀಟ್ ಸಿಗೋದಿಲ್ಲ ನೋಡ್ರಿ ಅಂದರೆ ಅವ್ರ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೇಮ್ ಅದೇ ರೀತಿ. ಓಕೆ, ಇಲ್ಲೇನು ಅರ್ಥ ಮಾಡ್ಕೊರಿ, ವೈದ್ಯಕೀಯ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳ ಸೂಚನೆಗಳು ವೇಳಾಪಟ್ಟಿ ಪ್ರಕಾರ ವೈದ್ಯಕೀಯ ಮಾಪಪ್ ಸೂಚನೆಯಲ್ಲಿ ಭಾಗವಹಿಸಬಹುದಾಗಿದೆ. ದಂತ ವೈದ್ಯಕೀಯ ಸೀಟು ಹಂಚಿಕೆ ಪಡೆದವರು ಸೂಚನೆಗಳು ವೇಳಾಪಟ್ಟಿಯ ಪ್ರಕಾರ ವೈದ್ಯಕೀಯ ಮಾಪಪ್ ಸೂಚನೆಯಲ್ಲಿ ಭಾಗವಹಿಸಬಹುದಾಗಿದೆ. ಆದರೆ ಮತ್ತೊಮ್ಮೆ ದಂತ ವೈದ್ಯಕೀಯ ಸೀಟುಗಳ ಮಾಪಪ್ ಸೂಚನೆಯಲ್ಲಿ ಭಾಗವಹಿಸಲು ಅನುಮತಿಸುವುದಿಲ್ಲ. ಅಂದರೆ ಮಾಪಪ್ ರೌಂಡ್ ಯಾರಿಗೆ ನಡೆಸ್ತಾರೆ ಅದನ್ನ ನೆನಪಿಡಬೇಕು. ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ಅವ್ರಿಗೆ. ಇನ್ ಕೇಸ್ ಸೀಟ್ ಸಿಕ್ಕು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರ್ತಾವೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ದಂತ ಅಂದರೆ ಡೆಂಟಲ್ ಸ್ಟೂಡೆಂಟ್ಸ್ ಏನಾದರೂ ಈಗ ಸೀಟ್ ಸಿಕ್ಕಿರುತ್ತೆ, ನಮ್ಮ ಮೆಡಿಕಲ್ಗೆ ನಾನು ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಂದರೆ ಡೆಂಟಲ್ ಒಳಗೆ ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಅಲ್ಲಿ ಯಾವುದೇ ರೀತಿ ಸೀಟ್ ಸಿಗಲ್ಲ. ಇನ್ ಕೇಸ್ ಮೆಡಿಕಲ್ಲು ಕೂಡ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಮಾಪಪ್ ರೌಂಡಲ್ಲಿ, ಅದನ್ನು ನೆನ್ಪಿಟ್ಕೋಬೇಕು. ಮಾಪಪ್ ರೌಂಡಲ್ಲಿ ಎಲ್ಲರಿಗೂ ಸಿಗುತ್ತಂತಲ್ಲ, ಎಷ್ಟು ಸೀಟ್ ಇರ್ತೋ ಅದನ್ನು ಅಷ್ಟು ಕೊಡ್ತಾರೆ ಅಷ್ಟು ಅವರು. ಆ್ಯಂಡ್ ಆಯುಷ್ ಸೀಟು ಹಂಚಿಕೆಯ ಪಡೆದವರ ಸೂಚನೆಗಳು ಏನಂತ ಕಾಣಿಸ್ತಿದೆ ನೋಡ್ರಿ, ಅವರು ಕೂಡ ವೇಳಾಪಟ್ಟಿಯ ಪ್ರಕಾರ ವೈದ್ಯಕೀಯ ಮಾಪಪ್ ಸೂಚನೆಯಲ್ಲಿ ಭಾಗವಹಿಸಬಹುದಾಗಿದೆ. ಆದರೆ ಮತ್ತೊಮ್ಮೆ ಆಯುಷ್ ಸೀಟುಗಳ ಮಾಪಪ್ ಸೂಚನೆಯಲ್ಲಿ ಭಾಗವಹಿಸಲು ಅನುಮತಿಸುವುದಿಲ್ಲ. ಇದು ಅದಕ್ಕೆ ಹೇಳ್ತಿರೋದು, ನಿಮಗೆ ಈ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ರಿ. ಇನ್ ಕೇಸ್ ವಾಪಸ್ ನಿಮ್ಮ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮೆಡಿಕಲ್ದು ಏನು ಮಾಡ್ತಾರೆ ಅಂತಂದರೆ ಮಾಪಪ್ ರೌಂಡ್ ಮಾಡ್ತಾಯಿದ್ದಾರೆ. ಅಂದರೆ MBBS ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಮಾಪಪ್ ರೌಂಡ್ ಮಾಡ್ತಿದ್ದಾರೆ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಸಿಕ್ಕಿರುವಕ್ಕಂಥ ಫಾರ್ ಎಕ್ಸಾಂಪಲ್ ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳು ಯಾರೆಲ್ಲ ಸೀಟ್ ಸಿಗಿರುತ್ತೆ ನೋಡ್ರಿ, ಅವ್ರು ಮತ್ತೊಮ್ಮೆ ನೀವು ನಿಮ್ಮದೇ ಕೋರ್ಸ್ಗಳಲ್ಲಿ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ನಿಮ್ಗೆ ನಡೀತಿರೋದು 2 ರೌಂಡು ಇಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ನಂತರ ಅಭ್ಯರ್ಥಿಗಳು ಯಾವುದೇ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ಓಕೆ, ಅವ್ರು ಹೇಳ್ತಿದ್ರೆ ಯಾವ ಸೀಟ್ ಸಿಗುತ್ತೋ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಅದನ್ನ ನೆನ್ಪಿಟ್ಕೋರಿ. ಅದಾದ ನಂತರ ಓಕೆ, ಈಗ ಅರ್ಥ ಆಯ್ತು ಅನ್ಕೊತೀನಿ. ಅಂದರೆ ಮಾಪಪ್ ರೌಂಡ್ ಬಗ್ಗೆ ಸ್ವಲ್ಪ ಸ್ವಲ್ಪ ಇಂಟು ಕೊಟ್ಟರು ಕೇದವರು, ಪಕ್ಕ ಮಾಪಪ್ ರೌಂಡ್ ನಡೀತೆ ಅಂತ ಹೇಳ್ತಿದ್ದಾರೆ. ಓಕೆ, ಮಾಪಪ್ ರೌಂಡ್ ನಡೀತದ ನೀಟ್ ಸ್ಟೂಡೆಂಟ್ಗೆ, ಅದೊಂದು ನೆನ್ಪಿಟ್ಕೋರಿ. ಅದಾದ ನಂತರ CET ದವ್ರಿಗೆ ಕೂಡ ಮಾತಾಡೋದಂದರೆ ಈಗ KCET ಸ್ಟೂಡೆಂಟ್ಗೆ ಒಂದು 2024 2ನೇ ಸೀಟು ಹಂಚಿಕೆ ಫಲಿತಾಂಶ ನಂತರ ಅಭ್ಯರ್ಥಿಗಳಿಗೆ 4 ಚಾಯ್ಸ್ಗಳಲ್ಲಿ ಯಾವುದು ಇಷ್ಟವಿದೆಯೋ ಅಂತಹ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ಗಳ ವಿವರಗಳನ್ನು ಸದ್ಯದಲ್ಲೇ ನೀಡಲಾಗುವುದು. ಓಕೆ, ನಿಮ್ಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಎಲ್ಲನೂ ಕೂಡ ಗೊತ್ತಿದೆ, ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡೋದನ್ನು ಕೂಡ ಎಲ್ಲನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಈಗ ಏನಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ ನಿಮಗೆ ಬಿಡ್ತಾರೆ. ಯಾಕಪ್ಪ ಅಂದರೆ ನಿಮ್ಗೆ ಇನ್ನೂ ಒಂದು ರೌಂಡ್ ನಡೀತದೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೀತದೆ. ಇಟ್ ಮೀನ್ಸ್ ಈಗ ನೀಟ್ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ನಡೆದ ತಕ್ಷಣ ಮಾಪಪ್ ರೌಂಡ್, ಬಟ್ KCET ಸ್ಟೂಡೆಂಟ್ಸ್ ಹಂಗಲ್ಲ. ಈ ಫಸ್ಟ್ ರೌಂಡ್ ಮುಗಿತಾ, ಈ ಸೆಕೆಂಡ್ ರೌಂಡ್ ಮುಗಿತಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ ನಂತರ ಸೀಟ್ ಇನ್ ಕೇಸ್ ಉಳ್ಕೊಂಡ್ರೆ ಅವಾಗ ಮಾಪಪ್ ರೌಂಡ್ ಅಂತ ಮಾಡ್ತಾರೆ ನಿಮಗೆ, ಯಾರಿಗೆ KCET ಸ್ಟೂಡೆಂಟ್ಸ್ಗೆ. ಸರಿ, ಇವ್ರಿಗೆ ಏನಪ್ಪ ಎಷ್ಟೊಂದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಈಗ ಮೊದಲನೇ ಸೀಟು ಹಂಚಿಕೆ ನಂತರ ಉಳಿದಿರುವ ರದ್ದು ಪಡಿಸಿಕೊಳ್ಳುವ ಅಥವಾ ಹೊಸದಾಗಿ ಸೇರ್ಪಡೆಯಾಗುವ ಲಭ್ಯವಿರುವ ಸೀಟುಗಳನ್ನು 2ನೇ ಸುತ್ತಿನ ಸೀಟು ಹಂಚಿಕೆ ಪರಿಗಣಿಸಲಾಗುವುದು.
ಅಂದರೆ ಈಗೆಲ್ಲ ಅಷ್ಟೆಲ್ಲ ಸೀಟ್ ಉಳಿದಿದ್ವು. ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 4 ಕೊಟ್ಬಿಟ್ಟು ಅಥವಾ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಯಾರೆಲ್ಲ ಮಾಡಿದ್ರು ಅಂತ ಎಲ್ಲನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಒಂದು ಕೇದಲ್ಲಿ ಅಂದರೆ ಅನೌನ್ಸ್ ಮಾಡ್ತಾರೆ ಅಥವಾ ಮಾಡದೇನೂ ಇರ್ಬೋದು. ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಒಂದು ಅನೌನ್ಸ್ ಮಾಡೋದು ಬೆಟರ್ ಅನ್ಕೊಂಡಿರ್ತೀನಿ. ಇನ್ ಕೇಸ್ ಹೊಸದಾಗಿ ಯಾವ್ದಾದ್ರು ಕಾಲೇಜಸ್ ಕೂಡ ಬಂದಿದ್ರೆ ಗೊತ್ತಾಗುತ್ತೆ ಅಂತ ಸ್ಟೂಡೆಂಟ್ಸ್ಗೆ. ಇನ್ ಕೇಸ್ ಅವ್ರು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಆಪ್ಷನ್ ಎಂಟ್ರಿಗೆ ನಿಮ್ಮ ಕಾಲೇಜ್ ಶೋ ಆಗಿಬಿಡ್ತವೆ, ಅವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಅದಾದ ನಂತರ ನಿಮ್ಗೆ ಏನೇನೆಲ್ಲ ಪ್ರೊಸೆಸ್ ಇದೆ ನೋಡ್ರಿ. ಓಕೆ, ಇದನ್ನೆಲ್ಲನೂ ಕೂಡ ಓದ್ಕೊಂತ ಕುಂದ್ರೆ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ಅಂದರೆ ಭಾಳಷ್ಟು ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಅಂದ್ರೆ ಸೇಮ್ ಏನು ಕೂಡ ಚೇಂಜಸ್ ಆಗಿಲ್ಲ. ಸೇಮ್ ಫಸ್ಟ್ ರೌಂಡ್ ನಡೀತಾರೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಇತ್ತು ನೋಡ್ರಿ, ಅದೇ ರೀತಿ ಚಾಯ್ಸ್ ಎಂಟ್ರಿ ಇರ್ತದೆ. ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟೋಂಗೆ ಇರಲ್ಲ. ಡೈರೆಕ್ಟ್ ಈಗ ಸೆಕೆಂಡ್ ರೌಂಡ್ ಬಂದಿದೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟೋಂಗೆ ಇರಲ್ಲ. ಫಾರ್ ಎಕ್ಸಾಂಪಲ್ ಈ ಕಾಶನ್ ಡಿಪಾಸಿಟ್ ಅಂತ ನೀಟ್ ಸ್ಟೂಡೆಂಟ್ ಯಾವ ರೀತಿ ಮಾಡಿದ್ರು ನೋಡ್ರಿ, ಆ ರೀತಿ ನಿಮ್ಗೆ ಅಂತೂ ಇಲ್ಲ. ಸರಿ, ಈಗ ಒಂದು ಓದ್ಕೊಂಡು ಹೋಗ್ಬಿಡ್ತೀನಿ. ಪ್ರಾಧಿಕಾರದ ವೆಬ್ಸೈಟ್ನ ನಿಗದಿತ ಲಿಂಕ್ ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳು ಅವರವರ ಮಾಹಿತಿಗಳನ್ನು ದಾಖಲಿಸಿದಲ್ಲಿ ಮೊದಲ ಸುತ್ತಿನಲ್ಲಿ ದಾಖಲಿಸಿದ ಅಭ್ಯರ್ಥಿ ಅಂದರೆ ಆದ್ಯತೆಗಳನ್ನು ತೋರಿಸಲಾಗುವುದು. ಮೊದಲ ಸುತ್ತಿನಲ್ಲಿ ದಾಖಲಿಸಿದ ಆದ್ಯತೆಗಳು ಎರಡನೇ ಸುತ್ತಿಗೂ ಸಹ ಅನ್ವಯಿಸುತ್ತದೆ. ಮೊದಲ ಸುತ್ತಿಗೂ ಮುಂಚೆ ದಾಖಲಿಸಿದ ಆದ್ಯತೆಗಳನ್ನು ಅಂತಿಮ ಎಂದು ಪರಿಗಣಿಸಲಾಗುವುದು. ಓಕೆ, ಈಗ ಫಸ್ಟ್ ರೌಂಡ್ಗಿಂತ ಮುಂಚೆ ಎಷ್ಟೋ ಆಪ್ಷನ್ ಎಂಟ್ರಿ ಮಾಡಿದ್ರು ಅದೆಲ್ಲನೂ ಕೂಡ ತೋರಿಸುತ್ತೆ. ಓಕೆ, ಯಾರಿಗೆಲ್ಲ ಚಾಯ್ಸ್ 3 ಕೊಟ್ಟೋರಿಗೆ ಇದೆಲ್ಲ ತೋರಿಸುತ್ತೆ. ಬಟ್ ಚಾಯ್ಸ್ 2 ಕೊಟ್ಟೋರಿಗೆ ಯಾವ ರೀತಿ ಇರ್ತಂದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೋಬೇಕು. ಚಾಯ್ಸ್ 2 ಕೊಟ್ಟೋರಿಗೆ ಏನಿರುತ್ತಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 180ನೇ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿತ್ತಂದರೆ ಒಂದು 123ನೇ ಸಿಕ್ಕಿತ್ತಂತಂದರೆ ನಿಮ್ಗೆ 1ರಿಂದ 122 ಆಪ್ಷನ್ಸ್ಗಳನ್ನು ಮಾತ್ರ ನಿಮಗೆ ತೋರಿಸುತ್ತೆ. ಓಕೆ, ಅವರು ಎಕ್ಸಾಂಪಲ್ ಕೂಡ ಕೊಟ್ಟು ತೋರಿಸಿದ್ದಾರೆ, ಅರ್ಥ ಮಾಡ್ಕೋಬೇಕು. ಚಾಯ್ಸ್ 1 ಕೊಟ್ಟವರಿಗೆ ಅಂತೂ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಚಾಯ್ಸ್ 2 ಕೊಟ್ಟವರಿಗೆ ನೀವು ಎಷ್ಟನೇ ಕಾಲೇಜ್ ಸಿಕ್ಕಿದ್ದು ಅದಕ್ಕಿಂತ ಮೇಲ್ಗಡೆ ಇರೋದು ಕಾಲೇಜಸ್ ಸಿಗ್ತದೆ. ಅಂದರೆ ಅದು ಮೇಲ್ಗಡೆ ಇರುವಂಥ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದ್ರೆ ಅದರಲ್ಲಿ ಏನಾದರೂ ಡಿಲೀಟ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ಕಾಲೇಜಸ್ ಅಂದರೆ ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ, ಚಾಯ್ಸ್ 3 ಕೊಟ್ಟವ್ರು ಏನಪ್ಪ ಅಂದರೆ ಎಲ್ಲ ಕಾಲೇಜಸ್ ಶೋ ಆಗ್ತವೆ, ನೀವು ಡಿಲೀಟು ರೀಅರೇಂಜ್ ಕೂಡ ಮಾಡ್ಕೋಬೋದಾಗಿರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಓಕೆ, ಇಲ್ಲ ಅರ್ಥ ಮಾಡ್ಕೊರಿ. ಅಭ್ಯರ್ಥಿಗಳು ಮೇಲ್ಪಟ್ಟ ಆದ್ಯತೆಗಳನ್ನು ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಬೇರೆ ಸೀಟು ತೆಗೆದುಕೊಳ್ಳುವ ಕಾರಣದಿಂದ ಉದ್ಭವಿಸುವ ಸೀಟ್ಗಳನ್ನು ಸಹ ಮೆರಿಟ್ ಆಧಾರದ ಮೇಲೆ ಹಂಚಿಕೆ ಮಾಡುವುದರಿಂದ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟ್ಗಳು ಲಭ್ಯತೆ ಇಲ್ಲದಿದ್ದರೂ ಸಹ ಆಪ್ಷನ್ಗಳನ್ನು ಉಳಿಸಿಕೊಳ್ಳಬಹುದು. ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಎಲ್ಲ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸಬಹುದಾಗಿದ್ದು ಸಲಹೆ ನೀಡಿದ್ದಾರೆ. ಅಂದರೆ ಅವ್ರಾಗ ಹೇಳ್ತಿದ್ದಾರೆ, ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡದೆ ಹೋದ್ರೂ ಕೂಡ ಪರವಾಗಿಲ್ಲ. ಇನ್ ಕೇಸ್ ನಿಮ್ಮ ಕಾಲೇಜ್ ಶೋ ಆಯಿತು ಅನ್ಕೋರಿ ಆಪ್ಷನ್ ಎಂಟ್ರಿ ಒಳಗೆ, ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಂಬಿಡ್ರಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತಾಡ್ತಿದ್ದಾರೆ. ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಓಕೆ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟ್ಗಿಂತ ಉತ್ತಮವಾದ ಸೀಟು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಿರುತ್ತಾರೆ. ಈ ಸುತ್ತಿನಲ್ಲಿ ಅಭ್ಯರ್ಥಿಗಳು ಯಾವುದೇ ಮೇಲ್ಪಟ್ಟ ಆದ್ಯತೆಗಳನ್ನು ಸೀಟು ದೊರಕದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಯಾವುದಾದ್ರೂ ಸೀಟು ಹಂಚಿಕೆ ಆಗಿದ್ದಲ್ಲಿ ಅದೇ ಸೀಟು ಉಳಿಯುತ್ತದೆ. ಯಾರಿಗೆ? ಚಾಯ್ಸ್ 2 ಕೊಟ್ಟೋರಿಗೆ ಆಗುತ್ತೆ. ಈ ರೀತಿ ಚಾಯ್ಸ್ 3 ಕೊಟ್ಟೋರಿಗೆ ಹೇಳೋಕ್ಕಾಗಲ್ಲ, ಅದನ್ನ ನೆನಪಿಡಬೇಕು. ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಓಕೆ, ನಿಮಗೆ ಏನು ಕೂಡ ಚೇಂಜಸ್ ಆಗಿಲ್ಲ. KCET ಸ್ಟೂಡೆಂಟ್ಸ್ಗೆ ಸುಮ್ಮನೆ ಕ್ಲಿಯರಾಗಿ ಹೇಳೋದಂತಂದರೆ ಸೇಮ್ ಚಾಯ್ಸ್ 2 ಕೊಟ್ಟೋರಿಗೆ ಚಾಯ್ಸ್ 3 ಕೊಟ್ಟೋರಿಗೆ ಎಲ್ಲನೂ ಕೂಡ ಈಗ ಆಪ್ಷನ್ ಎಂಟ್ರಿ ಹೊಸದಾಗಿ ಮಾಡ್ಬೋದು. ಬಟ್ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ನಿಮಗೆ ಅಪ್ ಟು ಎಲ್ಲಪ್ಪ ಅಂದರೆ 11/9/2024 ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಇರ್ತದೆ. ಹೋಗ್ಬಿಟ್ಟು ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಮಾಡ್ಕೊರಿ. ಇನ್ ಕೇಸ್ ಹೊಸದಾಗಿ ಯಾವ್ದಾದ್ರು ಕಾಲೇಜಸ್ ಆ್ಯಡ್ ಆಗಿದ್ದರೆ ಕಾಲೇಜಸ್ನ ಆ್ಯಡ್ ಮಾಡಿರಿ, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಎಷ್ಟೋ ಹುಡುಗರು ಮತ್ತು ಚಾಯ್ಸ್ 3 ಕೊಡೋರಿಗೆ ಬೆಟರ್. ನಾನು ಹೇಳ್ತಿರೋದು ಚಾಯ್ಸ್ 3 ಕೊಟ್ಟೋರಿಗೆ ಕಾಲೇಜಸ್ ಆ್ಯಡ್ ಮಾಡಿರಿ. ಚಾಯ್ಸ್ 2 ಕೊಡೋರು ಹೆಂಗಿದ್ರು ಕಾಲೇಜ್ ಹೋಲ್ಡಲ್ಲಿ ಇರ್ತಾರೆ, ಅವ್ರು ಆರಾಮ್ಸೆ ಏನು ಮಾಡ್ತಾರೆ, ಸೀಟ್ ಯಾವುದಾದ್ರೂ ಬೆಟರ್ ಕಾಲೇಜ್ ಸಿಗ್ಬೋದು. ಆ್ಯಂಡ್ ಇನ್ನೊಂದು ಚಾಯ್ಸ್ 2 ಕೊಟ್ಟೋರಿಗೆ ನಾವು ಒಂದು ನಿಮಗೆ ಸಜೆಷನ್ ಮಾಡೋದು, ಈಗ ಒಂದು 10ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮಗೆ ಈಗ 1ರಿಂದ 9ನೇ ಕಾಲೇಜಸ್ ಅಷ್ಟೇ ನಿಮಗೆ ಶೋ ಆಗ್ತವೆ. ಓಕೆ, 10ನೇ ಕಾಲೇಜಸ್ ಅದು ಜಸ್ಟ್ ಒಂದು ಅಂದರೆ ಒಂಥರ ಏನು ಮಾಡ್ತಾರೆ ಅಂದರೆ ಹೈಲೈಟಾಗಿ ತೋರಿಸ್ತಿರ್ತಾರೆ. ಯಾಕಂದರೆ ಅದನ್ನ ನಿಮ್ಗೆ ಏನು ಕೂಡ ಚೇಂಜಸ್ ಮಾಡೋಕ್ಕೆ ಬರಲ್ಲ, ಅದು ಅಲ್ಲೇ ಇರ್ತದೆ. 1ರಿಂದ 9ನೇ ಕಾಲೇಜಸ್ ಇಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಬೇಡವಾಗೋದು ಕಾಲೇಜು, ಅದರಲ್ಲೇ 1ರಿಂದ 9ನೇ ಕಾಲೇಜಸ್ ನಿಮಗೆ ಬೇಡವಾಗಿದ್ದು ಕಾಲೇಜ್ನ ಡಿಲೀಟ್ ಮಾಡ್ಕೊಂಬಿಡ್ರಿ. ನಿಮಗೆ ಬೇಕಾಗಿದ್ದು ಮಾತ್ರ ಇಟ್ಕೊರಿ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನಿಮ್ಗೆ ಬೇಕಾಗಿದ್ದು ಅಲಾಟ್ ಆಗುತ್ತಾ. ಇನ್ ಕೇಸ್ ಯಾವುದು ಕೂಡ ಅಲರ್ಟ್ ಆಗದೆ ಹೋದಾಗ ನೀವು ಹೆಂಗಿದ್ರು 10ನೇ ಕಾಲೇಜಸ್ ಅಂದ್ರೆ ಹೋಲ್ಡಲ್ಲಿ ಇರ್ತದೆ, ವಾಪಸ್ ಅದ ಅಲರ್ಟ್ ಆಗುತ್ತೆ. ಅದೇ ಇನ್ನೊಂದು ಮುಂದುವರೆದು ಮಾತಾಡೋದಾದ್ರೆ ನಿಮಗೆ ಓಕೆ, ಇಲ್ಲಿ ಚಾಯ್ಸ್ 2 ಕೊಟ್ಟವ್ರ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದು ಏನು ಹೇಳಿದ್ರು ಅಂತಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ ಲೈಕ್ ಈಗ 1ರಿಂದ 10 ಕಾಲೇಜಸ್ ನಿಮಗೆ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಪ್ರೊಸೆಸ್ ನಡೀತದೆ. ಈಗ ಒಂದು 7ನೇ ಕಾಲೇಜ್ ಸಿಕ್ಬಿಡ್ತಪ್ಪ. 7ನೇ ಕಾಲೇಜ್ ಸಿಕ್ಕಿದ ತಕ್ಷಣ ಏನಾಗುತ್ತೆ ಅಂದರೆ 10ನೇ ಕಾಲೇಜ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಅಂದರೆ 10ನೇ ಕಾಲೇಜು ಡಿಲೀಟ್ ಆಗ್ತದೆ, 9, 8 3 ಡಿಲೀಟ್ ಆಗ್ತದೆ, 7ನೇ ಕಾಲೇಜ್ ಅಲರ್ಟ್ ಆಗಿರ್ತದೆ. ಈ 7ನೇ ಕಾಲೇಜ್ ನೀವು ಅಡ್ಮಿಷನ್ ಮಾಡಿಸ್ಕೋಬೇಡ. ಓಕೆ, ಅದಕ್ಕೆ ಮತ್ತೆ ಚಾಯ್ಸ್ ಎಂಟ್ರಿ. ಇನ್ ಕೇಸ್ ಚಾಯ್ಸ್ 1 ಕೊಟ್ಟರೆ 7ನೇ ಕಾಲೇಜು ಅಡ್ಮಿಷನ್ ಮಾಡಿಸ್ಕೋಬೇಕು. ಇನ್ ಕೇಸ್ ಚಾಯ್ಸ್ 2 ಕೊಟ್ಟರೆ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡ್ತಾರೆ. ಅವಾಗ 1 to 7 ಅಷ್ಟೇ ಇರ್ತವೆ, 1 to 10 ಇರಲ್ಲ. ಅವಾಗ 1 to 7 ಅಷ್ಟೇ ಇರ್ತಾವೆ. ಅವಾಗ 7ನೇ ಕಾಲೇಜು, ಈಗ 7ನೇ ಕಾಲೇಜ್ ಏನಿರುತ್ತೆ ಹೋಲ್ಡಲ್ಲಿ ಇರ್ತದೆ. ಓಕೆ, ಅವಾಗ 1 to 6 ಒಳಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಳಗೆ. ಈ ರೀತಿ ಎಲ್ಲನೂ ಕೂಡ ಪ್ರೊಸೆಸ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಟ್ಟವ್ರಿಗೆ ಸ್ವಲ್ಪ ಇಂಪಾರ್ಟೆಂಟು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಎನಿವೇ ನಿಮ್ಮದು ಬೇಗ ಮಾಡ್ತಿದ್ರೆ ಅದೊಂದು ಖುಷಿ ವಿಚಾರ. ಯಾಕಂದರೆ ಇಷ್ಟು ದಿನ ಎಲ್ಲನೂ ಕೂಡ ಲೇಟ್ ಮಾಡಿ ಸಡನ್ನಾಗಿ ಏನಂತಂದರೆ ನಿಮ್ಮದು ಮೇ ಬಿ ಯಾವಾಗ ಮುಗೀತಪ್ಪ ನಿಮ್ಮದು ಕೌನ್ಸ್ಲಿಂಗ್ ಅಂತಂದ್ರೆ ನಾಳೆ ಹೇಳ್ಬೋದು 12ನೇ ತಾರೀಕು ನಿಮ್ದೆಲ್ಲ ಕೂಡ ರಿಸಲ್ಟ್ ಬಂದರೆ ಮತ್ತೆ ಒಂದು ವಾರದಲ್ಲಿ ಅಂದರೆ ಈ ತಿಂಗಳು 20ನೇ ತಾರೀಕು ಅನ್ನೋಷ್ಟರಲ್ಲಿ ಸೆಕೆಂಡ್ ರೌಂಡ್ ಕೂಡ ಮುಗಿದೋಗ್ಬಿಡ್ತಾರೆ.
ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೋಣ ಅಂದರೆ ಮುಗೀತು. ನೆಕ್ಸ್ಟ್ ಮಂತಿಂದ ಫುಲ್ ಕ್ಲಾಸ್ ಸ್ಟಾರ್ಟೇ ನೀವು. ಈಗ ಇಂಜಿನಿಯರ್ ಕಾಲೇಜಸ್ ಅಂತೂ ಡೇಟ್ ಬಿಟ್ಬಿಟ್ಟಿದ್ದಾರೆ. ಓಕೆ, ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನೂ ಒಂದು 8 ದಿನದಲ್ಲೇ ನಿಮ್ಮದು ಇಂಜಿನಿಯರಿಂಗ್ ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇಮಿಡಿಯೇಟ್ ಥಿಯರಿ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಎಕ್ಸಾಮಿನೇಷನ್ ಕೂಡ ಬಿಟ್ಬಿಟ್ಟಿದ್ದಾರೆ ಇಂಜಿನಿಯರ್ ಸ್ಟೂಡೆಂಟ್ಗೆ. ಓಕೆ, ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಏನು ಮಾಡ್ತಾರೆ, ನೆಕ್ಸ್ಟ್ ಮಂತಿಂದ ಕಾಲೇಜಸ್ ಸ್ಟಾರ್ಟ್ ಮಾಡ್ಬೋದು. ಎನಿವೇ ಏನಾದರೂ ಆಗಲಿ, ನೀವು ಇಲ್ಲಿವರೆಗೂ ವೇಟ್ ಮಾಡಿದ್ರೆ ಒಳ್ಳೆ ಕಾಲೇಜಸ್ ಸಿಗುತ್ತೆ ಅಂತ ಬಂದಿದ್ದಾರೆ. ಒಳ್ಳೆ ಕಾಲೇಜಸ್ ಸಿಗುತ್ತದೆ. ನನ್ನ ಕಡೆಯಿಂದ ಎಲ್ಲನೂ ಕೂಡ ಪ್ರೊಸೆಸ್ ಇನ್ನೂ ಕೂಡ ಸ್ಟೆಪ್ ವೈಸ್ ಏನಾದರೂ ಕೇಳಿದ್ರು ಅಪ್ಡೇಟ್ ಬಂದು ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.